ಹಾಯ್ ಹೇಳು ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಕಿರುತೆರೆಯ ಅತ್ಯಂತ ಕುತೂಹಲಕಾರಿ ವಿಷಯವಾದ TRP ಸಮರ ಅದರ ಬಗ್ಗೆ ಮಾತಾಡೋಣ ಬನ್ನಿ. ಟೆಲಿವಿಷನ್ ಹಿಸ್ಟ್ರಿಯಲ್ಲೇ TRP ಫೈಟ್ ಏನು ಹೊಸದಲ್ಲ ಬಿಡಿ. ವಿಶೇಷವಾಗಿ ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡ ನಡುವೆ ಯಾವಾಗಲೂ ಒಂದು ರೀತಿಯ ಬಿಗ್ ಫೈಟ್ ಇರತ್ತೆ ಅಂತಲೇ ಹೇಳ್ಬೋದು. ಒಂದು ಚಾನೆಲ್ ತನ್ನ ಸ್ಲಾಟ್ ಲೀಡರ್ ಪಟ್ಟನ ಉಳಿಸ್ಕೊಳ್ಳಲು ಎಷ್ಟೆಲ್ಲ ಕಸರತ್ತು ಮಾಡುತ್ತೆ ಗೊತ್ತಾ. ಒಂದು ವೇಳೆ ಸ್ಲಾಟ್ ಲೀಡರ್ ಆಗಿದ್ದ ಸೀರಿಯಲನ್ನು ಮತ್ತೊಂದು ಚಾನೆಲ್ ಹಿಂದೆ ಇಕ್ಕಿದ್ರೆ ಅಂತೂ ಮುಗೀತು ಕತೆ. ಆ ಸೀರಿಯಲ್ ಕತೆ ಮುಗೀತು ಅಂದ ಅರ್ಥ. ಯಾಕಂದರೆ ಪ್ರತಿಯೊಂದು ಚಾನೆಲ್ಗೂ ತಮ್ಮ ಸ್ಲಾಟ್ ಲೀಡರ್ ಸೀರಿಯಲ್ಗಳು ಒಂದು ರೀತಿಯ ಹೆಮ್ಮೆ ವಿಷಯ. ಯಾವುದಾದ್ರೂ ಒಂದು ಸೀರಿಯಲ್ಲು ತನ್ನ TRP ಕಳೆದುಕೊಂಡು ಸ್ಲಾಟ್ ಲೀಡರ್ ಪಟ್ಟದಿಂದ ಒಂದು ವೇಳೆ ಕೇಳಿ ಹೇಳಿದ್ರೆ ಚಾನೆಲ್ ಮುಂದೆ ಎರಡು ಆಯ್ಕೆ ಇರುತ್ತೆ. ಒಂದು, ಆ ಸೀರಿಯಲ್ನ ಸ್ಕ್ರೀನ್ ಪ್ಲೇ ಬದಲಾವಣೆ, ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ತರುವುದು, ಒಂದು ಸಂಪೂರ್ಣ ಸ್ಕ್ರೀನ್ ಪ್ಲೇ ಬದಲಾಯಿಸಿ ವೀಕ್ಷಕರನ್ನು ಸೆಳೆಯೋದು. ಇಲ್ಲ ಅಂದರೆ ಯಾವುದಾದ್ರು ಮದುವೆ ಎಪಿಸೋಡ್ ಆ ಥರ ದೊಡ್ಡ ಬಿಗ್ ಟ್ವಿಸ್ಟ್ ಕೊಡೋದು. ಇಲ್ಲಾಂದರೆ ಸೆಕೆಂಡ್ ಆಪ್ಷನ್ ಏನಂದರೆ ಸೀರಿಯಲ್ನ ಶಿಫ್ಟ್ ಮಾಡೋದು, ಅಂದರೆ ಸ್ಲಾಟನ್ನು ಚೇಂಜ್ ಮಾಡೋದು, ಇಲ್ಲ ಹೊಸ ಸೀರಿಯಲ್ನ ಸ್ಟಾರ್ಟ್ ಮಾಡೋದು. ಕಡಿಮೆ TRP ಬರೋ ಸೀರಿಯಲನ್ನು ಬೇರೆ ಸಮಯಕ್ಕೆ ವರ್ಗಾಯಿಸಿ ಆ ಜಾಗಕ್ಕೆ ಅತ್ಯಂತ ಪ್ರಬಲವಾದ ಹೊಸ ಸೀರಿಯಲ್ನ ತರೋದು. ಇದೊಂದು ಭಾಳ ಒಳ್ಳೆ ಫಾರ್ ಎಕ್ಸಾಂಪಲ್ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಆರಂಭ ಆಗುತ್ತೆ 9:30 to 11 o'clock. ಆಗ ಸ್ಟಾರ್ಟ್ ಆದಾಗ ಈ ಜಿ ಕನ್ನಡಕ್ಕೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಅವರ ಎಲ್ಲ ಸೀರಿಯಲ್ಗಳ TRP ಕಡಿಮೆ ಆಗುತ್ತೆ. ಆಗ ಜಿ ಕನ್ನಡದವರು ಆ ಸ್ಲಾಟ್ ಲೀಡರ್ನ ಉಳಿಸ್ಕೋಬೇಕು ಅಂತ ಕಥೆಯಲ್ಲಿ 10 ಬದಲಾವಣೆ ಮಾಡ್ತಾರೆ. ನೀವು ರೀಸೆಂಟಾಗಿ ಸೀತಾರಾಮ ಸೀರಿಯಲ್ನ ನೋಡಿದ್ರಿ. ಅದರಲ್ಲಿ ಬಿಗ್ ಟ್ವಿಸ್ಟ್ ತರಬೇಕು ಅಂತ ಸಿಹಿನೇ ಸಾಯಿಸ್ಬಿಟ್ರು. ಬಟ್ ಆ ಸ್ಟೋರಿ ಅದು ವರ್ಕ್ ಆಗದೇನೆ ಆ ಸೀರಿಯಲ್ಲೇ ಮುಗಿಯೋ ಥರ ಆಗ್ಬಿಟ್ಟು ಈಗ ಬಿಗ್ ಬಾಸ್ ಅಂತೂ ಮುಗಿದಿದೆ. ಆದರೂ ಒಂದು ಸ್ಲಾಟ್ಗೆ ಬಿಗ್ ಫೈಟೇ ನಡೀತಾ ಇದೆ. ಅದು ಯಾವುದು ಅಂದರೆ 9 ಗಂಟೆ ಸ್ಲಾಟು. ಜಿ ಕನ್ನಡದಲ್ಲಿ ಆದಿಲಕ್ಷ್ಮಿ ಪುರಾಣ ಬರುತ್ತೆ. ಕಲರ್ಸ್ ಕನ್ನಡದಲ್ಲಿ ನಂದಗೋಕುಲ ಸೀರಿಯಲ್ ಬರುತ್ತೆ. ನಂದಗೋಕುಲ ಸೀರಿಯಲ್ ಅಂತೂ ಬಿಗ್ ಫ್ಯಾನ್ ನೀವೆಲ್ಲರೂ ಇರ್ತೀರ ಅಂತ ನನಗೆ ಗೊತ್ತು. ಆ ಸೀರಿಯಲು ಅಷ್ಟೊಂದು ಅದ್ಭುತವಾಗಿದೆ. ಒಂದು ಮನೆಯಲ್ಲಿ ಎಷ್ಟು ಕ್ಯೂಟ್ ಜೋಡಿಗಳಿರುತ್ತೆ, ಏನೇನಿರುತ್ತೆ ಅಂತ ತೋರಿಸಿದ್ದಾರೆ. ಹಾಗೆ ಆದಿಲಕ್ಷ್ಮಿ ಪುರಾಣ ಕೂಡ ಅಷ್ಟೇ. ಅದು ಒಂದು ಒಳ್ಳೆ ಸೀರಿಯಲ್ ಅಂತಲೇ ಹೇಳ್ಬೋದು. ಯೂತ್ ಫೇವ್ರೇಟ್ ಆಗಿರೋ ಸೀರಿಯಲ್ ಇದ್ರೆ ಈ 9 ಗಂಟೆ ಸ್ಲಾಟ್ ಆ್ಯಕ್ಚುಲಿ ರಾಘವೇಂದ್ರ ಮಹಿಮೆ ಇತ್ತು. ಅದು TRP ಚೆನ್ನಾಗಿ ಬಂದಿಲ್ಲ ಅಂತ ಅದನ್ನ 6 ಗಂಟೆಗೆ ಹಾಕಿದ್ರು. ಅದಾದಮೇಲೆ ಬಂದಿದ್ದು ಆದಿಲಕ್ಷ್ಮಿ ಪುರಾಣ. ಅದು ಕೂಡ ಅಷ್ಟೇ, ಅದೇನು ಒಳ್ಳೆ TRP ಬರಲಿಲ್ಲ. ಇವಾಗ ನಂದಗೋಕುಲ ಸ್ಲಾಟ್ ಲೀಡರ್ ಆಗಿ ಮಿಂಚ್ತಾ ಇದೆ. ಜಿ ಕನ್ನಡದವ್ರು ಏನು ಮಾಡಿದ್ರು, ಒಂದು ಮದುವೆ ಎಪಿಸೋಡ್ನ ಬಿಗ್ ಟ್ವಿಸ್ಟ್ ಇಟ್ಟು ತೊಗೊಬಂದರು. ಆ ಎಪಿಸೋಡ್ಗೆ ನಂದಗೋಕುಲಗಿಂತ 0.1 ಪಾಯಿಂಟಲ್ಲಿ ಸ್ಲಾಟ್ ಲೀಡರ್ ಆಗಿ ಮಿಂಚಿದೆ ಆದಿಲಕ್ಷ್ಮಿ ಪುರಾಣ. ಆದರೆ ಅಷ್ಟು ಸಾಕಾಗತ್ತಾ? ಡೈಲಿ ಟ್ವಿಸ್ಟ್ ಕೊಡೋಕ್ಕಾಗತ್ತಾ? ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಜಿ ಕನ್ನಡ ಅಂದರೆ ಆ ಆದಿಲಕ್ಷ್ಮಿ ಪುರಾಣನ ಸ್ಲಾಟನ್ನು ಚೇಂಜ್ ಮಾಡಿದ್ದಾರೆ. ಆ 9 ಗಂಟೆಗೆ ಒಂದು ಬಿಗ್ ಟ್ವಿಸ್ಟ್ ಇರೋ ಒಂದು ಒಳ್ಳೆ ತಾರಾಗಣ ಇರೋ ಸೀರಿಯಲ್ನ ತೊಗೊಂಬರ್ತಾ ಇದ್ದಾರೆ. ಸೊ ಅದು ಯಾವ ಸೀರಿಯಲ್ ಅಂತ ನಿಮ್ಗೆ ಎಲ್ರಿಗೂ ಕನ್ಫ್ಯೂಷನ್ ಇರುತ್ತಲ್ಲ. ಎಸ್, ಇವಾಗಲೇ ಪ್ರೋಮೋಗಳು ರಿಲೀಸ್ ಆಗಿದೆ. ಕೃಷ್ಣ ರುಕ್ಕು ಸೀರಿಯಲ್ ಅದು ಒಂದು ಒಳ್ಳೆ ಸೀರಿಯಲ್ ಆಗಿದೆ. ಹಾಗೆ ತಮಿಳಿನ ರಿಮೇಕ್ ಆಗಿರೋದ್ರಿಂದ ಕಥೆನೂ ತುಂಬಾ ಸ್ಟ್ರಾಂಗ್ ಇರುತ್ತೆ. ಮತ್ತು ಒಳ್ಳೆ ಆರ್ಟಿಸ್ಟ್ಗಳು ಇರೋದ್ರಿಂದ ಅದಕ್ಕೆ ಒಂದು ಒಳ್ಳೆ TRP ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಆದಿಲಕ್ಷ್ಮಿ ಪುರಾಣ 6 ಗಂಟೆಗೆ ಹೋಗುತ್ತಾ ಇಲ್ಲ 6:30 ಹೋಗುತ್ತಾ? ನನ್ನ ಪ್ರಕಾರ 6:30 ಹೋಗುತ್ತೆ. ಪುಟ್ಟಕ್ಕನ ಮಕ್ಕಳು ಇನ್ನೇನು ಮುಗಿತಾ ಇದೆ. ಆ 6:30 ಸ್ಲಾಟ್ಗೆ ಇಲ್ಲಿ ಆದಿಲಕ್ಷ್ಮಿ ಪುರಾಣ ಹೋದರೆ 9 ಗಂಟೆಗೆ ಕೃಷ್ಣ ರುಕ್ಕು ಬರುತ್ತೆ. ನೀವು ಯಾವ್ದನ್ನ ನೋಡ್ತೀರಾ? ನೀವು ಕಲರ್ಸ್ ಕನ್ನಡ ನಂದಗೋಕುಲ ಸೀರಿಯಲ್ ಫ್ಯಾನ್ಸಾ, ಇಲ್ಲ ಅಂದರೆ ಆದಿಲಕ್ಷ್ಮಿ ಪುರಾಣ, ಇಲ್ಲ ಅಂದರೆ ಕೃಷ್ಣ ರುಕ್ಕು ಸೀರಿಯಲ್ನ ಫ್ಯಾನ್ಸಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.